ಇಡಿ, ಸಿಬಿಐ, ಐಟಿ ತರಹದ ಸ್ವತಂತ್ರ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾವೆ ಅಂತ ಇಷ್ಟು ದಿನ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ವು. ಆದರೆ ಈ ಸಂಸ್ಥೆಗಳು ಇತ್ತೀಚೆಗೆ ನಡೆದುಕೊಳ್ತಾ ಇರುವಂತಹ ರೀತಿಯನ್ನ ನೋಡಿ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿ ಇಡಿ ಅಧಿಕಾರಿಗಳು ಸಲ್ಲಿಸಿದಂತಹ ಮೇಲ್ಮನವಿಯ ವಿಚಾರಣೆಯನ್ನು ನಡೆಸಿದಂತಹ ಸಿಜೆಐ BR ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರಿದ್ದಂತಹ ದ್ವಿಸದಸ್ಯ ಪೀಠ ಇಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದೆ. ರಾಜಕೀಯ ಸಂಘರ್ಷಗಳೇನಿದ್ರು ಮತದಾರರ ಮುಂದೆ ನಡೆಯಲಿ, ಈ ವಿಚಾರದಲ್ಲಿ ಇಡಿಯನ್ನ ಯಾಕೆ ಬಳಸಿಕೊಳ್ಳಲಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯವನ್ನ ತರಾಟೆಗೆ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಇಡಿಗೆ ಹೀಗೆ ಮಂಗಳಾರತಿ ಮಾಡಿದ್ದಕ್ಕೂ ಕಾರಣ ಇದೆ. ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅಂತ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಂತಹ ಇಡಿ ವಿಚಾರಣೆಯನ್ನ ನಡೆಸುವುದಕ್ಕಾಗಿ ECIR ಅನ್ನ ದಾಖಲಿಸಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇತ್ತೀಚೆಗೆ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಇಡಿ ಅಧಿಕಾರಿಗಳು ತಮಗೆ ನೀಡಿದಂತಹ ಸಮನ್ಸ್ ಅನ್ನ ರದ್ದುಗೊಳಿಸುವಂತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದರು. ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ತನಿಖೆ, ಶೋಧ, ಜಪ್ತಿ ಮತ್ತು ಹೇಳಿಕೆಗಳನ್ನು ದಾಖಲಿಸುವ ವೇಳೆಯಲ್ಲಿ ಅರ್ಜಿದಾರರಾದಂತಹ BM ಪಾರ್ವತಿಯವರ ವಿರುದ್ಧ ಯಾವುದೇ ಅಂಶಗಳು ಪತ್ತೆಯಾಗಿಲ್ಲ. ಹೀಗಾಗಿ ಆಕ್ಷೇಪಾರ್ಹವಾದಂತಹ ECIR ಆಧರಿಸಿ ಪಾರ್ವತಿಯವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕ್ರಿಯೆಯನ್ನು ಮುಂದುವರಿಸೋಕೆ ಅನುಮತಿಯನ್ನು ನೀಡೋಕೆ ಆಗಲ್ಲ ಅಂತ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ತಿಳಿಸಿತ್ತು. ಈ ಹಿನ್ನೆಲೆ ಇಡಿ ಜಾರಿಗೊಳಿಸಿದಂತಹ ಸಮನ್ಸ್ ಅನ್ನ ಕೂಡ ಕಳೆದ ಮಾರ್ಚ್ನಲ್ಲಿ ರದ್ದುಗೊಳಿಸಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಇಡಿ ಹಠಕ್ಕೆ ಬಿದ್ದವರಂತೆ ಪಾರ್ವತಿಯವರ ವಿರುದ್ಧ ಸಮನ್ಸ್ ಅನ್ನ ರದ್ದುಗೊಳಿಸಿದ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ. ಇದೀಗ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿರುವಂತಹ ಸಿಜೆಐ BR ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ದ್ವಿಸದಸ್ಯ ಪೀಠ ಇಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಸಮನ್ಸ್ ಜಾರಿ ಮಾಡೋಕೆ ಅನುಮತಿಯನ್ನ ನೀಡಬೇಕು ಅಂತ ಇಡಿ ಪರ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ SV ರಾಜು ಅವರ ಮನವಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಸಿಜೆಐ ಗವಾಯಿ, ದುರಾದೃಷ್ಟವಶಾತ್ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಪ್ರಕರಣಗಳ ಬಗ್ಗೆ ನನಗೆ ಸ್ವಲ್ಪ ಮಟ್ಟಿನ ಅನುಭವ ಇದೆ. ದಯವಿಟ್ಟು ನಾವು ಬಾಯಿ ಬಿಡೋ ಹಾಗೆ ಮಾಡಬೇಡಿ. ಜಾರಿ ನಿರ್ದೇಶನಾಲಯದ ಬಗ್ಗೆ ತುಂಬಾ ಕಟುವಾದ ಶಬ್ದಗಳಲ್ಲಿ ಮಾತನಾಡಬೇಕಾಗುತ್ತೆ. ರಾಜಕೀಯ ಸಂಘರ್ಷಗಳೇನಿದ್ರು ಮತದಾರರ ಮುಂದೆ ನಡೀಲಿ. ಈ ವಿಚಾರದಲ್ಲಿ ಇಡಿಯನ್ನ ಯಾಕೆ ಬಳಸಿಕೊಳ್ಳಲಾಗ್ತಿದೆ ಅಂತ ಸ್ವತಂತ್ರ ತನಿಖಾ ಸಂಸ್ಥೆ ಎನಿಸಿಕೊಂಡಿರುವಂತಹ ಜಾರಿ ನಿರ್ದೇಶನಾಲಯದ ಕಾರ್ಯವೈಖರಿಯ ಬಗ್ಗೆ ಸಿಜೆಐ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ಎತ್ತಿ ಹಿಡಿದಿರುವಂತಹ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪಿನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ ಅನ್ನೋದನ್ನ ಒತ್ತಿ ಹೇಳಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರ ಪತ್ನಿಗೆ ಮೂಡಾದಿಂದ ಸೈಟು ಹಂಚಿಕೆಯಾದ ಪ್ರಕರಣಕ್ಕೆ ಇಡಿ ಕಾಲಿಡೋ ಹೊತ್ತಿಗೆ ರಾಜ್ಯ ಸರ್ಕಾರ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತಕ್ಕೆ ವಹಿಸಿಯಾಗಿತ್ತು. ಲೋಕಾಯುಕ್ತ ಪೊಲೀಸರ ವಿಶೇಷ ತನಿಖಾ ತಂಡ ಪ್ರಕರಣದ ತನಿಖೆಯನ್ನು ಶುರುವಿಟ್ಟುಕೊಂಡಿತು. ತನಿಖೆ ನಡೆಸಿ ಪ್ರಕರಣದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಇತ್ತೀಚೆಗೆ ಅಂತಿಮ ವರದಿಯನ್ನ ಕೂಡ ಸಲ್ಲಿಸಿತ್ತು. ಈ ನಡುವೆ ವಿರೋಧ ಪಕ್ಷಗಳು ಮೂಡಾದಲ್ಲಿ ನಡೆದ ಬೇರೆ ಅಕ್ರಮ ಪ್ರಕರಣಗಳಿಗೆ ಸಿದ್ದರಾಮಯ್ಯನವರ ಕುಟುಂಬದವರಿಗೆ ಹಂಚಿಕೆಯಾದಂತಹ ಸೈಟುಗಳ ಪ್ರತ್ಯೇಕ ಪ್ರಕರಣವನ್ನ ತಳುಕು ಹಾಕಿ ಸಾರ್ವಜನಿಕರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅಪಪ್ರಚಾರವನ್ನ ಶುರುವಿಟ್ಟುಕೊಂಡಿದ್ದರು. ಇದರಿಂದ ಮನನೊಂದು ಸಿಎಂ ಪತ್ನಿ ಪಾರ್ವತಿ ಅವರು ತಮಗೆ ಪರಿಹಾರದ ರೂಪದಲ್ಲಿ ನೀಡಲಾಗಿದ್ದಂತಹ ಸೈಟ್ಗಳನ್ನ ಮೂಡಾಗೆ ವಾಪಸ್ ನೀಡಿದರು. ಇಷ್ಟೆಲ್ಲ ನಡೆದ ಮೇಲೆ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅಂತ ಆರೋಪಿಸಿ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿತ್ತು. ಇಡಿ ತನಿಖೆಯನ್ನ ಶುರುವಿಟ್ಟುಕೊಳ್ಳುತ್ತಲೇ ಇದು ರಾಜಕೀಯ ಪ್ರೇರಿತ, ಸಿಎಂ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸಿಕೊಂಡು ಇಡಿ ತನಿಖೆಯನ್ನ ನಡೆಸ್ತಾ ಇದೆ ಅಂತ ಹಲವು ರಾಜಕೀಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಇಡಿಯ ಕಾರ್ಯವೈಖರಿಯನ್ನ ನೋಡಿ ಗರಂ ಆಗಿದೆ. ನಾವು ಬಾಯಿ ಬಿಡೋ ಹಾಗೆ ಮಾಡಬೇಡಿ ಅಂತ ವಾರ್ನಿಂಗ್ ಕೊಡ್ತಿದೆ. ಅಂದ್ರೆ ಸ್ವತಂತ್ರ ಸಂಸ್ಥೆಗಳು ಅನಿಸ್ಕೊಂಡಿರುವಂತಹ ಇಡಿ ಎಷ್ಟರ ಮಟ್ಟಿಗೆ ರಾಜಿಯಾಗಿದೆ, ಪ್ರಭಾವಕ್ಕೆ ಒಳಗಾಗಿದೆ ಅನ್ನೋದನ್ನ ಬಿಡಿಸಿ ಹೇಳುವಂತಹ ಅಗತ್ಯವಿಲ್ಲ. ಇಡಿ ಮೇಲೆ ಸುಪ್ರೀಂ ಕೋರ್ಟೇ ಈ ರೀತಿಯ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ CBI, ಇನ್ಕಮ್ ಟ್ಯಾಕ್ಸು ಮತ್ತೆ ಚುನಾವಣಾ ಆಯೋಗ ಕಾಂಪ್ರಮೈಸ್ ಆಗಿದ್ದಾವೆ ಅಂತ ದೇಶಾದ್ಯಂತ ವಿರೋಧ ಪಕ್ಷಗಳು, ಸಂಘ ಸಂಸ್ಥೆಗಳು ಹಾಗೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾವೆ. ಪರಿಸ್ಥಿತಿ ಹೀಗಿದೆ. ಈ ಸ್ವಾಯತ್ತ ಸಂಸ್ಥೆಗಳು ಇನ್ನಾದರೂ ಯಾರಿಗೂ ನಡು ಬಗ್ಗಿಸದೆ ತಮ್ಮ ಕೆಲಸವನ್ನ ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ಮತ್ತೆ ಪ್ರಾಮಾಣಿಕವಾಗಿ ನಡೆಸ್ತಾವ ಅನ್ನೋದನ್ನ ಕಾದು ನೋಡಬೇಕಿದೆ.